ಯಾಕೆ ಲಕ್ಷ್ಮವ್ವ ಇವತ್ತು ತುಂಬಾ ಬೇಜಾರಲ್ಲಿ ಇದೆಯಲ್ಲ? ಅಯ್ಯೋ ಯಾಕೆ ಕೆಲಸ ಮಾಡಕ್ ಬೇಜಾರಾ? ಏನ್ ಬೇಜಾರ್ ಬರ್ರಿ, ಬರೀ ಕಂಡೋರ್ ಮನೆ ಕಟ್ಟದ ಆತು. ನಾವ್ ಯಾವಾಗ ಮನೆ ಕಟ್ತೀವ ಏನ? ಅದೇನು ಬಾಳೆವೋ ಏನೋ ನಮ್ಮದು. ಅಕ್ಕೊಂದು ಸ್ವಂತದ ಸೂರಿಲ್ಲ, ದುಡಿಯಾಕೊಂದು ಕೆಲಸ ಇಲ್ಲ. ಕೆಲಸ ಸಿಕ್ತು ಅಂದ್ರೆ ಅವನಿಗೆ ದುಡಿಯಾಕ ಶಕ್ತಿನೇ ಇಲ್ಲ. ಮನ್ಯಾಗ ಇದ್ದವನ ಒಬ್ಬ ನನ್ನ ಗಂಡ ಗಂಡಸು, ಈಗ ಅವನು ಇಲ್ಲ. ನಾಳೆ ದಿವಸ ನನಗೂ ಏನಾರು ಹೆಚ್ಚು ಕಡಿಮೆ ಆಗಿಬಿಟ್ರ ಇವನು ಯಾರು ನೋಡ್ಕೊಂತಾರೆ? ಇವ್ನಿಗೆ ಒಂದು ಸ್ವಂತ ಸೂರಾದ್ರೂ ಮಾಡ್ಕೊಡ್ಬೇಕಿತ್ತು. ಆದ್ರೆ ನಮ್ಮ ಕೈಯಾಗ ಏನೈತಿ? ಹಿಂಗ ಸಾಯ್ಬೇಕು ಅಂತ ಹಣಿ ಬರದಾಗ ಬರ್ದಿದ್ರ ಯಾರೇನ್ ಮಾಡಕ್ಕಾಗತ್ತ? ನಿಮ್ಮ ಅಪ್ಪನ ಜೋಡಿನ ನಾವು ಹೋಗ್ಬಿಟ್ಟಿದ್ರ ಈ ಚಿಂತೆನೇ ಇರ್ತಿರ್ಲಿಲ್ಲ ಅಲ್ಲ. ಲಕ್ಷ್ಮಮ್ಮ, ಹೇಳ್ರಿ. ಏನಮ್ಮ ಹೇಗಿದ್ದೀರಾ? ಅಯ್ಯೋ, ಹೇಗಿದ್ದೀರಾ ಅಂತ ಯಾಕೆ ಕೇಳ್ತೀರಿ? ಯಾಕಮ್ಮ ಏನಾಯ್ತು? ಬದುಕಿದ್ದು ಸತ್ತಂಗದೀವಿ ನೋಡುವ. ನಮ್ಮದು ಅಂತ ಒಂದು ಸೂರಿಲ್ಲ, ಇವನಿಗಂತ ದಿಕ್ಕಿಲ್ಲ. ಮನೆಯಾಗಿದ್ದವರು ನಮ್ಮನ್ನೆಲ್ಲ ಬಿಟ್ಟು ಆರಾಮಾಗಿ ಮ್ಯಾಗ ಹೋಗ್ಬಿಟ್ರು. ಯಾಕಮ್ಮ ನೀನು ಬೇಜಾರು ಮಾಡ್ಕೊಂತೀಯಾ? ನಿನ್ಗಂತ ಒಂದು ಸಿಹಿ ಸಿದ್ದಿಕೊಳ್ಳಿಕ್ಕೆ ನಾನು ಬಂದಿರೋದು. ನಮ್ಮ ಜೀವನದಾಗ ಸಿಹಿ ಸುದ್ದಿನ? ಹೌದಮ್ಮ. ಏನು ಹೇಳಾಕತ್ತಿ ಬೋಬು? ನಿಮಗೆ ಮನಿ ಇಲ್ಲ ಅಂತ ಹೇಳ್ತಿದ್ದಿಲ್ಲ, ನಮ್ಮ ಹುಬ್ಬಳ್ಳಿಯಲ್ಲಿ ಮನಿ ಕೊಡ್ತಾ ಇದ್ದಾರೆ ಬಡ ಜನರಿಗೆ. ಅಂದ್ರ ನೀ ಹೇಳಾಕತ್ತಿದ್ದು? ಹೌದಮ್ಮ. 9 ವರ್ಷದ ಹಿಂದೆ? 9-10 ವರ್ಷದ ಹಿಂದೆ ಹಾಕಿದ್ದೇ ಹೇಳ್ತಾ ಇದ್ದೀನಿ. ಹೌದಾ? ಹೌದಮ್ಮ. ಅಲ್ಲ, ನನಗ ನಂಬಕ ಆಗವಲ್ತು. ನಂಬಿ, ನಮ್ಮ ಹುಬ್ಳಿ ಮಂಟ್ ರೋಡಲ್ಲಿ 1008 ಮನೆ ಶಾಂಕ್ಷನ್ ಆಗಿದೆ ನೋಡಿ, ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ಹೌದಾ? ಹೌದಮ್ಮ. ಬೋಬು, ನಾ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀಲೆ ಕುಂತಿರ್ತಿ? ನಡ್ರಿ. ವಾಚ್ಮ್ಯಾನ್ ಅಣ್ಣ, ಈ ಗೌರ್ಮೆಂಟ್ದವರು ಬಡವ್ರಿಗೆ ಮನಿ ಕಟ್ಸತಾರಂತಲ್ಲ, ಅದ್ ಎಲ್ಲಿ ಬರ್ತೈತ್ರಿ? ಇದೇ ನೋಡಿ, ಇದಲ್ರಿ ನಮ್ಮಂತ ಬಡವ್ರಿಗೆ ಕಟ್ಸಾರಂತಲ್ಲ. ನಿಮ್ಮಂತ ಬಡವರಿಗೆ ಕಟ್ಟಿದ್ದಮ್ಮ ಅದು. ಇದ? ಅಲ್ಲ, ಈಗ ನಮ್ಗ ಫ್ರೀ ಆಗಿ ಕೊಡಾಕತ್ತಿದ್ದ ಮನಿ ಹೌದಲ್ಲ? ಇದೇ ಅಮ್ಮ, ಇದೇ ಫ್ರೀ ಆಗಿ ಕೊಡಾಕತ್ತಿದ್ ಬಡವರಿಗೆ. ಇಷ್ಟು ಚಂದದ ಮನಿನ ಫ್ರೀ ಆಗಿ ಕೊಡಾಕತ್ತಾರ? ಗೌರ್ಮೆಂಟ್ದ ಹೌದಲ್ಲ? ಗೌರ್ಮೆಂಟ್ ಇಂದ. ಒಳಗ್ ಹೋಗಿ ನೋಡ್ಬೋದಾ? ನೋಡಿ ಬನ್ನಿ. ಇಷ್ಟು ಚಂದದ ಮನಿ ನಮ್ಗ ಕಟ್ಸ್ಯಾರ? ನಂಗೆ ನಂಬಕ್ಕ ಆಗವಲ್ತು. ಯಾವತ್ತೋ ಹಾಕಿದ ಅರ್ಜಿಗೆ ಕೊನೆಗೂ ದೇವರು ಗೌರ್ಮೆಂಟು ಇವತ್ತು ಕಂಡ್ಬಿಟ್ಟಾರ. ಅಪ್ಪ ಸಿದ್ಧಾರೂಢ, ನಿನ್ನ ದಯೆಯಿಂದ ಎಷ್ಟು ಚಂದದ ಮನೆಗೆ ನಾವು ಬರುವಂಗಾತು. ಇದಕ್ಕೆಲ್ಲ ಕಾರಣ ಜಮೀರಣ್ಣ, ಪ್ರಸಾದ್ ಅಬ್ಬಯ್ಯ ಅವರು. ಅವ್ರನ್ನ ಚಂದಿಟ್ಟಿರಪ್ಪ ಸಾಕು.